ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಇಂದು ನಾವು ಉಪವಾಸಕ್ಕೂ ಹಬ್ಬಕ್ಕೂ ಸೂಕ್ತವಾದ ತುಂಬ ರುಚಿಯಾದ ಸಬ್ಬಕ್ಕಿ ಕಿಚಡಿ ಮಾಡೋಣ. ತುಂಬ ಕಡಿಮೆ ಸಾಮಗ್ರಿಗಳಿಂದ ಸುಲಭವಾಗಿ ಮಾಡುವ ಈ ಕಿಚಡಿ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟವಾಗುತ್ತೆ. ಹಾಗಿದ್ರೆ ಬನ್ನಿ ರೆಸಿಪಿ ಶುರು ಮಾಡೋಣ. ನಾನಿಲ್ಲಿ ಈ ಲೋಟದಿಂದ 3 ಲೋಟ ಆಗುವಷ್ಟು ಸಬ್ಬಕ್ಕಿಯನ್ನು ತೆಗೆದುಕೊಂಡಿದ್ದೇನೆ. ಈಗ ಇದನ್ನು ಚೆನ್ನಾಗಿ ತೊಳೆದುಕೊಳ್ಳೋಣ. ಈಗ ಇದಕ್ಕೆ ನಾನು 1.5 ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೇನೆ. ಇದನ್ನು ಓವರ್ ನೈಟ್ ನೆನೆಸಿಡಬೇಕಾಗತ್ತೆ. ಸಬ್ಬಕ್ಕಿಯನ್ನು ನೆನೆಸಿಡುವಾಗ ಇದೇ ಮೆಜರ್ಮೆಂಟಲ್ಲಿ ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ. ನೀರಿನಲ್ಲಿ ವೇರಿಯೇಷನ್ ಆದರೆ ರೆಸಿಪಿ ಚೆನ್ನಾಗಿ ಬರುವುದಿಲ್ಲ. ನೋಡಿ, ಸಬ್ಬಕ್ಕಿ ನೆಂದಿದೆ, ನಾನ್ ಸ್ಟಿಕ್ಕಿಯಾಗಿ ತುಂಬ ಚೆನ್ನಾಗಿ ಬಂದಿದೆ. ಈಗ ಇದಕ್ಕೆ ಪೀನಟ್ ಪೌಡರ್ ಆ್ಯಡ್ ಮಾಡಬೇಕಾಗತ್ತೆ. ನಾನಿಲ್ಲಿ 1 ಲೋಟ ಆಗುವಷ್ಟು ಪೀನಟನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಡ್ರೈ ರೋಸ್ಟ್ ಆದ ನಂತರ ತಣ್ಣಗಾಗಲು ಬಿಡೋಣ. ಮತ್ತೆ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಮಿಕ್ಸರ್ ಜಾರ್ಗೆ ಹಾಕಿ ಪೌಡರ್ ಮಾಡ್ಕೊಳ್ಳೋಣ. ಪೀನಟ್ ಪೌಡರ್ ತುಂಬ ತರಿತರಿಯಾಗಿರಬೇಕು, ತುಂಬ ಫೈನ್ ಪೌಡರ್ ಮಾಡಲಿಕ್ಕೆ ಹೋಗಬೇಡಿ, ರುಚಿ ಚೆನ್ನಾಗಿರುತ್ತೆ. ಈಗ ಈ ಪೌಡರನ್ನು ರಾತ್ರಿ ನೆನೆಸಿದ ಸಬ್ಬಕ್ಕಿ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಮತ್ತು ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಆ್ಯಡ್ ಮಾಡ್ತಾ ಇದ್ದೇನೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಡಾಯಿಗೆ ಸ್ವಲ್ಪ ತುಪ್ಪ, ಅದಕ್ಕೆ ಒಗ್ಗರಣೆ ಸೊಪ್ಪು, ಜೀರಿಗೆ ಮತ್ತು ಗ್ರೀನ್ ಚಿಲ್ಲಿ ಆ್ಯಡ್ ಮಾಡೋಣ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ ಸಬ್ಬಕ್ಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲವನ್ನು ಚೆನ್ನಾಗಿ ಸೇರಿಸ್ಕೊಳ್ಳೋಣ. ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಮುಚ್ಚಳ ಮುಚ್ಚಿ ಸ್ಟೀಮ್ನಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಬೇಕಾಗತ್ತೆ. 2 ರಿಂದ 3 ಬಾರಿ ಹೀಗೆ ಮುಚ್ಚಿ ಮತ್ತೆ ಮುಚ್ಚಳ ತೆಗೆದು ಕೈ ಆಡಿಸ್ತಾ ಇರಬೇಕಾಗತ್ತೆ. ಈಗ ನೋಡಿ, ಸಬ್ಬಕ್ಕಿ ಚೆನ್ನಾಗಿ ಬೆಂದಿದೆ. ನೋಡಿದ್ರೇ ಗೊತ್ತಾಗುತ್ತೆ ಇದು ನಾನ್ ಸ್ಟಿಕ್ಕಿ ಆಗಿದೆ ಮತ್ತು ಸಂಪೂರ್ಣವಾಗಿ ಬೆಂದಿದೆ. ರುಚಿ ಕೂಡ ಚೆನ್ನಾಗಿದೆ ಮತ್ತು ಎಲ್ಲರೂ ಇಷ್ಟಪಡುವ ರೆಸಿಪಿ ಇದು. ನಿಮಗೂ ಇಷ್ಟವಾದರೆ ಈ ರೆಸಿಪಿಯನ್ನು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಂತಹ ಇನ್ನಷ್ಟು ಸುಲಭವಾದ ಮತ್ತು ರುಚಿಯಾದ ರೆಸಿಪೀಸ್ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.